ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SG ಕ್ರಿಯೇಷನ್ಸ್ಗೆ ಸ್ವಾಗತ. ಸೊ ಸ್ಯಾರಿ ಕಲರ್ ಬಂದು ಈ ರೀತಿ ಇದೆ ಫ್ರೆಂಡ್ಸ್. ಇವತ್ತು ಒಂದು ಬ್ರೈಡಲ್ ಲುಕ್ ಕೊಡುತ್ತೆ. ಡಿಸೈನ್ ಬಂದುಬಿಟ್ಟು ಒಂದೇ ಒಂದು ಸ್ಟೆಪ್ಪಲ್ಲಿ ಆರಾಮಾಗಿ ಗ್ರ್ಯಾಂಡಾಗಿರುವಂಥ ಡಿಸೈನ್ನ ಹಾಕ್ಕೋಬೋದು. ಸೊ ಸ್ಯಾರಿಯಲ್ಲಿ ಬ್ಲೂ ಇದೆ, ಈ ರೀತಿ ಗೋಲ್ಡ್, ಯೆಲ್ಲೋ ಗೋಲ್ಡ್ ಇದೆ ಫ್ರೆಂಡ್ಸ್. ನಾನಿಲ್ಲಿ ದಾರ ಬಂದುಬಿಟ್ಟು ಸೇಮ್ ಪಲ್ಲು ಕಲರ್ಲೇ ವರ್ಕ್ನ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬೀಡ್ಸ್ ಬಳಸ್ತಾ ಇದ್ದೀನಿ ಅಲ್ವಾ, ಬೀಡ್ಸ್ ಹೈಲೈಟ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಸೇಮ್ ಪಲ್ಲು ಕಲರ್ ದಾರನ ತೊಗೊಂಡಿದ್ದೀನಿ. ಎರಡು ಬ್ಲೂ ಇದೆ ಫ್ರೆಂಡ್ಸ್. ಇಲ್ಲಿ ಬಾರ್ಡರಿಗೆ ಒಂದಿದೆ, ಪಲ್ಲುಗೆ ಬೇರೆ ರೀತಿ ಇದೆ. ನಾನಿಲ್ಲಿ ದಾರನ 7 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ನೀಡಲ್ ಬಂದು ನಾನು ಇಲ್ಲಿ 2 ತೊಗೊಂಡಿದ್ದೀನಿ. 2 ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಇದಕ್ಕೆ ನಾನು ತುಂಬ ಸ್ಮಾಲ್ ಸೈಜ್ ಬೀಡ್ಸ್ನ ಬಳಸ್ತಾ ಇದ್ದೀನಿ. ಹಂಗಾಗಿ ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡುವಂಥ 9 ನಂಬರ್ ನೀಡಲ್ ಏನಿದೆಯಲ್ವ, ಆ ಬೀಡ್ಸ್ ಹೋಲ್ ಇಡಿಸೋದಿಲ್ಲ. ತುದಿ ಬಂದು ಸ್ವಲ್ಪ ದಪ್ಪದಾಗಿದೆ. ಇದು ಬಂದುಬಿಟ್ಟು ನಂಬರ್ 14 ನೀಡಲ್ ನಂಬರ್ ಬಂದು ತುಂಬ ಚಿಕ್ಕದಾಗಿ ಬರುತ್ತೆ. ಸೊ ಸ್ಮಾಲ್ ಬೀಡ್ಸಿಗೆ ತೊಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೀಡ್ಸ್ ಸಹಾಯದಗೋಸ್ಕರ ಈ ನೀಡಲ್ನ ಬಳಸ್ತಾ ಇದ್ದೀನಿ. ಡಿಸೈನ್ ಬಂದು ನಾನು ನೀಡಲ್ ನಂಬರ್ ಯಾವಾಗಲೂ ರೆಗ್ಯುಲರ್ ಆಗಿ ತೊಗೊಳ್ಳೋದನ್ನೇ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ಗೆ ಸ್ಯಾರಿಯಲ್ಲಿ ಕಾಪರ್ ಇದೆ, ಹಂಗಾಗಿ ನಾನು ಕಾಪರ್ ಕಲರ್ ಬೀಡ್ಸ್ ಹಾಗೆ ಗೋಲ್ಡ್ ಕಲರ್ 2 ಕಲರ್ ಬೀಡನ್ನ ಹಾಕ್ತಾಯಿದ್ದೀನಿ. ಈ ಕಲರಲ್ಲಿ ನನಗೆ ಸಿಗ್ಗಿಲ್ಲ, ಹಂಗಾಗಿ ಗೋಲ್ಡ್ ಬಳಸ್ತಾ ಇದ್ದೀನಿ. ಹಾಗೆ ಎಲೆ ಇರುವಂಥ ಬೀಡ್ಸು ಇಲ್ಲಿ 3 ವೆರೈಟಿ ಬೀಡ್ಸ್ನ ತೊಗೊಂಡಿದ್ದೀನಿ. ಫಸ್ಟು ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಈ ರೀತಿ ಥ್ರೆಡನ್ನು ಇಟ್ಕೊಂಡು ಲಾಕ್ ಮಾಡ್ತೀವಲ್ಲ, ಆ ರೀತಿ ಲಾಕನ್ನು ಹಾಕ್ಕೊಂಡಿದ್ದೀನಿ. ನಾನು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್ ಡಿಸೈನ್ ಹಾಕೋದಕ್ಕೆ. ಸ್ವಲ್ಪ 9 ನಂಬರ್ ಬಂದು ತುದಿ ಸ್ವಲ್ಪ ಸ್ಟ್ರಾಂಗಾಗಿರುತ್ತಲ್ವ, ಹಂಗಾಗಿ ಸ್ವಲ್ಪ ದಾರ ಎಲ್ಲ ಎಳ್ಕೊಳ್ಳೋದಕ್ಕೆ ಅದಕ್ಕೆ ಸ್ವಲ್ಪ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು 9 ನಂಬರೇ ಬಳಸ್ತೀನಿ. ಸೊ ಬೀಡ್ಸ್ ಸಣ್ಣದಿರೋದ್ರಿಂದ ಸೂಜಿ ಇವತ್ತು 2 ತೊಗೊಂಡಿದ್ದೀನಿ. ಈ ರೀತಿ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಅದೇ ಒಂದು ಗ್ಯಾಪಲ್ಲಿ 2 ಲಾಕ್ನ ಮಾಡ್ಕೊತಾ ಇದ್ದೀನಿ. 2 ಲಾಕ್ ಹಾಕಿದ ಮೇಲೆ 2 ಲಾಕ್ ಹಾಕ್ಬಿಟ್ಟು ನಾನಿಲ್ಲಿ 4 ಚೈನ್ ಮಾಡ್ಕೊತಾ ಇದ್ದೀನಿ. 2 3 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ ಮಾಡ್ಕೊಂಡ್ಬಿಟ್ಟು ಈ ಒಂದು 3 ಚೈನ್ ಕೂಡ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. 4 ಚೈನ್ ಹಾಕಿ ಲಾಕ್ ಹಾಕಿದ್ದೀನಿ, ಮತ್ತು 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ದಾರನ ಈ ರೀತಿ ಮೇಲೆ ಮಾಡಿಕೊಂಡು ನಾನಿಲ್ಲಿ ಬೀಡ್ಸ್ ತೋರಿಸಿದ್ನಲ್ಲ, ಆ ಬೀಡ್ಸ್ನ ತೊಗೊತಾ ಇದ್ದೀನಿ. ಈ ರೀತಿ ಗೋಲ್ಡ್ ಕಲರು ದೊಡ್ಡ ಸೈಜ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದೇ ಬೀಡ್ಸ್ ತೊಗೋಬೇಕು ಅಂತ ಏನಿಲ್ಲ, ನಿಮಗೆ ಫ್ಲವರ್ ಬೀಡ್ಸ್ ಸಿಕ್ಕರೆ ನೀವು ಫ್ಲವರ್ ಬೀಡ್ಸ್ನ ಕೂಡ ಬಳಸ್ಬೋದು. ನೋಡಿ ನಿಮ್ಗೆ ಇಷ್ಟವಾದಂಥ ಬೀಡ್ಸ್ನ ಬಳಸ್ಬಿಟ್ಟು ಡಿಸೈನ್ನ ಹಾಕ್ಕೊಳ್ಳಿ. ಈ ಬೀಡ್ಸ್ ಹಾಕಿ ಲಾಕ್ ಹಾಕಿದ ಮೇಲೆ 1 2 3 4 5 ಚೈನ್ಗಳನ್ನ ಹಾಕಿಬಿಟ್ಟು ಸ್ಯಾರಿನ ಈ ರೀತಿ ಟರ್ನ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನು ನಾವು 3 ಚೈನ್ ಹಾಕಿ ಲಾಕ್ ಹಾಕಿದ್ವಲ್ಲ, ಅದೇ ಲಾಕಲ್ಲಿ ಹೋಗ್ಬಿಟ್ಟು ಸೂಜಿನ ಹಾಕಿ ಈ ಒಂದು 5 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ಒಂದು 5 ಚೈನ್ ಲಾಕ್ ಹಾಕಿದ ಮೇಲೆ ಇಲ್ಲೇನು 3 ಚೈನ್ ಮಾಡ್ಕೊಂಡಿದ್ದೀವಲ್ಲ, ಈ ಒಂದು 3 ಚೈನ್ ಮೇಲೆ ಮತ್ತೆ ನಾನು 3 ಚೈನ್ನ ಮಾಡ್ಕೊಂಡ್ಬಿಟ್ಟು ಇಲ್ಲಿ 4 ಚೈನ್ ಲಾಕ್ ಮಾಡಿದ್ದೀನಿ ನೋಡಿ. ಈ ಒಂದು 4 ಚೈನಲ್ಲಿ ಲಾಕಲ್ಲಿ ಹೋಗ್ಬಿಟ್ಟು ಈ ಒಂದು ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ಒಂದು 3 ಚೈನ ಲಾಕನ್ನು ಹಾಕ್ಕೊಂಡ್ಬಿಟ್ಟು ಸೀದಾ ಸ್ಯಾರಿನ ತಿರ್ಸ್ಕೊಂಡು ನೋಡಿ ಈ ರೀತಿ ಕಾಣಿಸುತ್ತೆ. ಈ ರೀತಿ ಟರ್ನ್ ಮಾಡಿಕೊಂಡು ಸೀದಾ ಕಡೆ ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಒಂದು 3 ಚೈನಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಬ್ಯಾಕ್ ಸೈಡಿಂದ ಚೈನ್ ಹಾಕಿದ್ದೀವಲ್ಲ, ಅದು ಕೂಡ ದಾರ ಕಾಣಿಸ್ತಾ ಇದೆ. ಇದು ಕೂಡ ಒಂದು ಡಬಲ್ ಕ್ರೋಶೆ ಥರನೇ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಡಿಸೈನ್ ಬಂದುಬಿಟ್ಟು ದೊಡ್ಡದಾಗಿ ಬರುತ್ತೆ. ಈಗ 1 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಮತ್ತೆ ಈ ಒಂದು 5 ಚೈನಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. ಇದು ಒಂದು ಚೈನ್ ಥರ ಕಾಣಿಸ್ತಾ ಇದೆಯಲ್ಲ, ನಾನು 3 ಥರ ಕೌಂಟ್ ಮಾಡಿದ್ದೀನಿ. ಸೊ 2 ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ.
2 ಡಬಲ್ ಕ್ರೋಶೆ ಹಾಕಿದ ಮೇಲೆ ದಾರನ ಈ ರೀತಿ ಮೇಲೆ ಮಾಡಿಕೊಂಡು ಈಗ ನೋಡಿ ನಾನು ನೀಡಲ್ಲು ಬೇರೆ ತೊಗೊಳ್ತಾ ಇದ್ದೀನಿ. ತುಂಬ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಂಗಾಗಿ 9 ನಂಬರ್ ನೀಡಲ್ನ ಬಿಟ್ಟು ಈಗ ನಾನು 14 ನೀಡಲ್ನ ತೊಗೊಂಡಿದ್ನಲ್ಲ ಆ ಒಂದು ನೀಡಲ್ ತೊಗೊಂಡಿದ್ದೀನಿ. ತುಂಬ ತುದಿ ಚಿಕ್ಕದಾಗಿದೆ. ಚಿಕ್ಕ ಬೀಡ್ಸು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಚಿಕ್ಕ ಬೀಡ್ಸ್ನ ಇದಕ್ಕೆ ಹಾಕ್ತೀನಿ ಅಷ್ಟೇ. ಇದು ನಾನು ಮಣಿ ಸಹಾಯಕ್ಕೋಸ್ಕರ ಈ ಸೂಜಿನ ಬಳಸಿದ್ದೀನಿ ಅಷ್ಟೇ. ಮತ್ತು ನಾನು ಇದೇ ನೀಡಲ್ನ ತೊಗೊಂಡ್ಬಿಟ್ಟು ಡಿಸೈನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಬೀಡ್ಸ್ ಹಾಕಿದ ಮೇಲೆ ಸೂಜಿ ಮೇಲೆ 1 ಟೈಮ್ ದಾರನ ಮತ್ತೆ ಸುತ್ಕೊಂಡು ಇದೇ 5 ಚೈನಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು 2ರಲ್ಲಿ 1 2ರಲ್ಲಿ 1 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಈ ಸೂಜಿ ಬಿಟ್ಟು ಮತ್ತೆ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಮತ್ತು ಒಂದು ಬೀಡ್ಸ್ನ ಇದಕ್ಕೆ ಹಾಕಿಬಿಟ್ಟು ಇದೇ ಸೂಜಿನ ಬಳಸ್ಬೋದು. ಬಟ್ ನನಗೆ ಇದೇ ಪ್ರಾಕ್ಟೀಸ್ ಇರೋದ್ರಿಂದ ಅದು ತುದಿ ಸ್ವಲ್ಪ ಸಣ್ಣದಾಗಿರೋದ್ರಿಂದ ದಾರ ಸ್ವಲ್ಪ ಮಿಸ್ಸಿಂಗ್ ಆಗುತ್ತೆ ಜಾಸ್ತಿ. ಅದಕ್ಕಾಗಿ ನಾನು ಆ ನೀಡಲ್ ಬಳಸಲ್ಲ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಈ ಒಂದು ಮತ್ತು ಸೇಮ್ ಇದೇ 5 ಚೈನಲ್ಲಿ ಮತ್ತೆ 2 ಟೈಮ್ ಡಬಲ್ ಕ್ರೋಶೆ ಮತ್ತು ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡ್ಸ್ ಮತ್ತು ಈಗ ಇನ್ನೊಂದು ಬೀಡ್ಸ್ ಹಾಕಿದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಇದೇ 5 ಚೈನಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 2 ಟೈಮ್ ಡಬಲ್ ಕ್ರೋಶೆಯನ್ನು ಮಾಡ್ಕೊಂಡ್ಬಿಟ್ಟು ಬೀಡ್ಸನ್ನ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಬೀಡ್ಸ್ನ ಹಾಕಿದ್ದೀನಿ. ಈ ರೀತಿ ನಾನು 4 ಬೀಡ್ಸ್ಗಳನ್ನ ಹಾಕಿದ್ದೀನಿ ಈ ಒಂದು ಡಿಸೈನ್ಗೆ. ಮತ್ತು ಸೇಮ್ ಡಬಲ್ ಕ್ರೋಶೆ ಇಲ್ಲಿ ನಾನು ಲಾಸ್ಟ್ ಈ ಕಡೆ ಬರಬೇಕಾದ್ರೆ ನಾನು ಇಲ್ಲಿ 3 ಟೈಮ್ ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಬೀಡ್ಸ್ ಹಾಕೋದಕ್ಕೆ 2 ಟೈಮ್ ಡಬಲ್ ಕ್ರೋಶೆಯನ್ನು ಮಾಡಿಕೊಂಡು ಬೀಡ್ಸ್ನ ಹಾಕಿದ್ದೀನಿ. ಈ ಕಡೆ 3 ಟೈಮ್ ಡಬಲ್ ಕ್ರೋಶೆ, ಈ ಕಡೆ ಕೂಡ 3 ಟೈಮ್ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಬಿಟ್ಟು ತುಂಬ ಪುಟ್ಟದಾದಂಥ ಡಿಸೈನು, ತುಂಬ ಬೇಗ ಕೂಡ ಹಾಕ್ಕೋಬೋದು, ನೀಟಾಗಿ ಬರುತ್ತೆ. ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಬಂದುಬಿಟ್ಟು. ನಾನಿಲ್ಲಿ 3 ಟೈಮ್ ಡಬಲ್ ಕ್ರೋಶೆ ಈ ಕಡೆ ಮಾಡ್ಕೊಂಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಬಟ್ಟೆಗೆ ಮತ್ತೆ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಹಾಕ್ಕೊಂಬಿಟ್ಟು ಮತ್ತು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ನಾನಿಲ್ಲಿ ಎಲೆ ಇರುವಂಥ ಬೀಡ್ಸ್ನ ತೊಗೊತಾ ಇದ್ದೀನಿ. ಈಗ ಮಧ್ಯದಲ್ಲಿ ಈ ರೀತಿ ಎಲೆ ಇರುವಂಥ ಬೀಡ್ಸನ್ನ ಹಾಕಿಬಿಟ್ಟು ಮತ್ತು ಇದು ಕೂಡ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ದಾರನ ಈ ರೀತಿ ಎಳ್ಕೊಂಡು ಈ ಬೀಡ್ಸನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ನಾನು ಸೇಮ್ 3 ಚೈನ್ನ ಮಾಡ್ಕೊತೀನಿ. 3 ಚೈನ್ನ ಮಾಡ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಬಟ್ಟೆಗೆ ಲಾಕ್ ಈ ರೀತಿ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ದೊಡ್ಡದಾಗಿರುವಂಥ ಗೋಲ್ಡ್ ಕಲರ್ ಬೀಡ್ಸ್ನ ತೊಗೊಂಡ್ಬಿಟ್ಟು ಈ ಬೀಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ನ ಮಾಡ್ಕೊಂಡ್ಬಿಟ್ಟು ಮತ್ತು ಸೇಮ್ 5 ಚೈನ್ನ ಮಾಡ್ಕೊತಾ ಇದ್ದೀನಿ. 5 ಚೈನ್ನ ಮಾಡ್ಕೊಂಡ್ಬಿಟ್ಟು ಸ್ಯಾರಿನ ಟರ್ನ್ ಮಾಡಿಕೊಂಡು ಈ ಒಂದು ಬೀಡ್ಸ್ ಲಾಕಲ್ಲಿ ಹೋಗಿಬಿಟ್ಟು ಈ ಒಂದು 5 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ಒಂದು 5 ಚೈನ್ ಲಾಕ್ ಹಾಕಿಬಿಟ್ಟು ಆ ಕಡೆ ಹಾಕಿರುವಂಥ ಮತ್ತೆ ಸೇಮ್ 3 ಚೈನ್ ಹಾಕ್ಕೊಂಡ್ಬಿಟ್ಟು ಈ ಒಂದು 3 ಚೈನಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಈ ಚೈನ್ ಲಾಕ್ ಹಾಕಿದ ಮೇಲೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಸೇಮ್ ಈ ರೀತಿ ಬೀಡ್ಸನ್ನ ಈ ಕಡೆ ಕೂಡ ನಾನು ಹಾಕ್ತೀನಿ. ಸೇಮ್ ಮತ್ತು ಈ ಕಡೆ ನಾನು ಡಿಸೈನ್ನ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಒಂದು 5 ಚೈನಲ್ಲಿ ಹೋಗ್ಬಿಟ್ಟು ಸೇಮ್ ಈ ಕಡೆ ನಾನು ವರ್ಕ್ ಮಾಡಿದ್ದೀನಲ್ವ ಆ ಥರ ಡಿಸೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಮತ್ತು ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನ ತೊಗೊತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಈ ಒಂದು 5 ಚೈನಲ್ಲಿ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೊ. ಸೊ ಡಿಸೈನ್ ಇಷ್ಟೇ ಫ್ರೆಂಡ್ಸ್. ಕಂಟಿನ್ಯೂ ಆಗಿ ಈ ರೀತಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಹಾಕ್ಕೋಬೋದು. ಸೊ ಮೇಲೆ ನಾನು 4 ಬೀಡ್ಸನ್ನ ಈ ರೀತಿ ಹಾಕಿದ್ದೀನಿ.
ಸೊ ಕರೆಕ್ಟಾಗಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಬಟ್ಟೆಗೆ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು 2 ಲಾಕನ್ನು ಮಾಡ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು 4 ಚೈನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು 4 ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೆ ಇಲ್ಲಿ ನಾನು 2 ಡಿಸೈನ್ನ ಹಾಕ್ಕೊಂಡ್ಬಿಟ್ಟು ಕುಚ್ಚಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೂರ ಕುಚ್ಚನ್ನು ಹಾಕ್ತಾಯಿದ್ದೀನಿ ಈ ಡಿಸೈನ್ಗೆ. ಈ ಥರ ಬರುತ್ತೆ ನೋಡಿ, 2 ಈ ರೀತಿ ಒಂದೇ ಹತ್ರ 2 ಈ ಡಿಸೈನ್ನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ ಕುಚ್ಚಿಗೆ ಚೈನ್ ಮಾಡಿಕೊಂಡು ಈ ರೀತಿ 2 ಡಿಸೈನ್ನ ಹಾಕ್ಕೊಬಿಟ್ಟು ಮತ್ತು ಇಲ್ಲಿ 4 ಚೈನ್ ಕುಚ್ಚು ಕಟ್ಟೋದಕ್ಕೆ. ಈಗ ಸೇಮ್ ಮತ್ತೆ ನಾನು ಡಿಸೈನ್ನ ಕಂಟಿನ್ಯೂ ಮಾಡೋದಕ್ಕೆ ಫಸ್ಟ್ ಬಂದು 4 ಚೈನ್ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಈ 3 ಚೈನ್ನ ಲಾಕ್ ಮಾಡಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಸೇಮ್ ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಸು ಈ ಒಂದು ಬೀಡ್ಸ್ನ ಇದಕ್ಕೆ ಹಾಕಿಬಿಟ್ಟು ಈ ಒಂದು ಬೀಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕನ್ನು ಮಾಡಿಕೊಂಡು ಮತ್ತು ಸೇಮ್ 5 ಚೈನ್ನ ಮಾಡ್ಕೊತಾ ಇದ್ದೀನಿ. 5 ಚೈನ್ನ ಮಾಡ್ಕೊಂಡ್ಬಿಟ್ಟು ಸ್ಯಾರಿನ ಟರ್ನ್ ಮಾಡಿಕೊಂಡು ಇಲ್ಲೇನು ನಾವು 3 ಚೈನ್ನ ಲಾಕ್ ಮೇಲೆ ಲಾಕಲ್ಲಿ ಈ ಒಂದು 5 ಚೈನ್ನ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಮತ್ತು ಈ ಒಂದು 3 ಚೈನ್ ಮೇಲೆ ಮತ್ತೆ ಒಂದು 3 ಚೈನ್ನ ಹಾಕಿ ಈ ಒಂದು 3 ಚೈನ್ನ ಈ ಕಡೆ 4 ಚೈನ್ ಲಾಕಲ್ಲಿ ಹೋಗಿ ಲಾಕನ್ನು ಮಾಡಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಸೇಮ್ ಮತ್ತು ಸೂಜಿ ಮೇಲೆ ದಾರ ಈ ಒಂದು 5 ಚೈನಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಂಡ್ಬಿಟ್ಟು ಬೀಡ್ಸನ್ನು ಹಾಕ್ಕೊತ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ. ನಾವು ಸ್ಯಾರಿ ಫುಲ್ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಈ ರೀತಿ ಬರುತ್ತೆ ಫ್ರೆಂಡ್ಸ್. ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಹಾಕ್ಕೋಬೋದು. ಸ್ಮಾಲ್ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚಿಕ್ಕದಾಗಿ ಬರುತ್ತೆ, ತುಂಬ ದೊಡ್ಡದಾಗಿ ಬರಲ್ಲ. ನಿಮಗೆ ಸ್ವಲ್ಪ ದೊಡ್ಡದಾಗಿ ಬೇಕಂದರೆ ನೀವು ಸ್ವಲ್ಪ ಕ್ರೋಶೆ ಡಬಲ್ ಕ್ರೋಶೆ ಏನು ಮಾಡ್ತೀರಲ್ಲ ಸ್ವಲ್ಪ ಸೂಜಿನ ಸ್ವಲ್ಪ ಎಳ್ಕೊತ ಕ್ರೋಶೆನ ಹಾಕ್ಕೊಳ್ಳಿ. ಡಿಸೈನ್ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಅವ್ರು ತುಂಬ ಚಿಕ್ಕದಾಗಿ ಸಿಂಪಲ್ಲಾಗಿ ಹಾಕಿ ಅಂತ ಹೇಳಿದರು. ಸೊ ಹಂಗಾಗಿ ಈ ಥರ ಸ್ಮಾಲ್ ಡಿಸೈನ್ನ ಹಾಕ್ತಾಯಿದ್ದೀನಿ. ಈ ರೀತಿ ಚಿಕ್ಕದಾಗಿರೋದ್ರಿಂದ ಕುಚ್ಚು ತುಂಬ ಹತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ 2 ಹತ್ರದಲ್ಲೇ ಹಾಕಿಬಿಟ್ಟು ಮಧ್ಯದಲ್ಲಿ ಈ ರೀತಿ ಎಲೆ ಬಿಡಿಸನ್ನ ಇಟ್ಟಿದ್ದೀನಿ ಅಷ್ಟೇ. ನಿಮಗೆ ಒಂದೊಂದೇ ಆಚನ್ನ ಹಾಕ್ಕೊಂಡ್ಬಿಟ್ಟು 4 ಚೈನ್ ಹಾಕಿ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಬರುತ್ತೆ. ಸೊ ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಹಾಕಿದ ಮೇಲೆ ಡಿಸೈನ್ ಲುಕ್ ಅನ್ನೋದು ಈ ಥರ ಬಂದಿದೆ. ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕುವಂಥ ಸ್ಮಾಲ್ ಕ್ರೋಶಾ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಪುಟ್ಟದಾಗಿ ಬಂದಿದೆ ಡಿಸೈನ್ ಬಂದುಬಿಟ್ಟು. ಈ ರೀತಿ ಕುಚ್ಚು ಸ್ವಲ್ಪ ನಾನು ದೂರ ಹಾಕಿದ್ದೀನಿ. ನಿಮಗೆ ಹತ್ರ ಇಷ್ಟ ಆದರೆ ಮಧ್ಯದಲ್ಲಿ ಏನು ಬೀಡ್ಸ್ ಇದೆಯಲ್ವಾ ಆ ಬೀಡ್ಸನ್ನು ಬಿಟ್ಬಿಟ್ಟು ನೀವು ಚೈನ್ ಹಾಕ್ಕೊಂಡು ಕುಚ್ಚನ್ನು ಕಂಟಿನ್ಯೂ ಆಗಿ ಕುಚ್ಚು ಜಾಸ್ತಿ ಬೇಕಿದ್ದರೆ ನೀವು ಕುಚ್ಚನ್ನು ಹಾಕೋಬೋದು. ಕುಚ್ಚು ಬೇಡ ಅಂದರೂ ಕೂಡ ನೀವು ಇದೇ ರೀತಿ ಎಲೆ ಬೀಡ್ಸನ್ನ ಕಂಟಿನ್ಯೂ ಆಗಿ ಹಾಕ್ಕೊಂಡು ಕುಚ್ಚಿಲ್ದೇನೂ ಕೂಡ ನೀವು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ನೋಡಿ ಈ ರೀತಿ ಬಂದಿದೆ ಡಿಸೈನ್ ಬಂದುಬಿಟ್ಟು ಸ್ಮಾಲ್ ಕ್ರೋಶಿಯಾ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗಿ ಡಿಸೈನ್ ಬಂದಿದೆ ಫ್ರೆಂಡ್ಸ್. ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 350 ರೂಪೀಸ್ ತೊಗೋಬೋದು. ನೋಡಿ ನಿಮ್ಮ ಊರಿನ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.